ಆವಾಗಲೇ ಹೇಳ್ತಾ ಇದ್ರಿ ಈ ಒಂದು ಟೈಟಲ್ ಸಿಂಪಲ್ ಅನ್ನೋ ಟೈಟಲ್ ಇವಾಗ ವಿನಯ್ ಅವ್ರಿಗೆ ಕೊಡ್ತೀನಿ ಅಂತ ಹೆಂಗಿಂದ ಹೆಂಗೆ ರೌಂಡ್ ಸರ್ಕಲ್ ಹಾಕಿದ್ರು ನಿಮಗೂ ಆ್ಯಪ್ಟ್ ಆಗುತ್ತೆ ಮತ್ತು ಅವ್ರ ಫ್ಯಾಮಿಲಿಗೂ ಆ್ಯಕ್ಟ್ ಆಗುತ್ತೆ ಬಿಕಾಸ್ ಎಲ್ಲರೂ ಅವ್ರ ಮನೇಲಿ ಸರಳತೆಗೆ ಮತ್ತೊಂದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವರು ಸೊ ಅವ್ರ ಜೊತೆ ಸಿನಿಮಾ ಈ ಒಂದು ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದರೆ ಈ ಒಂದು ಕತೆ ಯಾಕೆ ಅವ್ರನ್ನೇ ಚೂಸ್ ಮಾಡ್ಕೊಳ್ತು ವಿನಯ್ ಅವ್ರನ್ನ ಅಂತ. ಹೌದು, ನಾನು ಬೇಸಿಕಲಿ ವಿನಯ್ ಸರಿಗೆ ಅಂತ ಬರ್ತಿದ್ದಲ್ಲ, ಇದು ಪ್ರಸನ್ನ ಅವ್ರದ್ದು ಕತೆ ನಾನು ತೊಗೊಂಡೆ. ಸೊ ಇದರಲ್ಲಿ ಹೇಗಿತ್ತು ಅಂದರೆ ಅವರು ಸರ್ಗೆ ಹೇಳಿದ್ರಂತೆ, ಬಟ್ ಅವಾಗ ನನಗೆ ಗೊತ್ತಿರಲಿಲ್ಲ. ಹಿಂಗೆ ಹೇಳಿದ್ದು ಅಂತ ಹೇಳಿದಾಗ ನಾನು ಓಕೆ ಮಾಡೋಣ ಅಂತ ಹೇಳಿದ್ದು. ಸೊ ನಾವು ಫಸ್ಟ್ ಕ್ಯಾರೆಕ್ಟರ್ ಸ್ಕೆಚ್ ಹಾಕ್ಸಿದಾಗ 100 ಜನದಲ್ಲಿ ಮಧ್ಯೆ ಒಬ್ಬ ಹೀರೋ ನಡ್ಕೊಂಬರ್ತಿರ್ಬೇಕು ಹಂಗೆ ಹಾಕಿದ್ದು. ಸೊ ಅದೇ ರೀತಿ ವಿನಯ್ ಸರ್ದೊಂದು ಪಿಕ್ ವೈರಲ್ ಆಗುತ್ತೆ. ದಸರಾ ನೋಡ್ಬೇಕಾದ್ರೆ ಅವರು 100 ಜನದ ಮಧ್ಯೆ ಕೂತ್ಕೊಂಡಿದ್ದು. ಸೊ ನಮ್ಮ ಅಸೋಸಿಯೇಟ್ ಅದನ್ನು ಕಳಿಸಿದಾಗ ಅದನ್ನು ನೋಡಿದ ತಕ್ಷಣ ಅನಿಸ್ತು ನಮ್ಮ ಹೀರೋ ಇವರೇ ಅಂತ. ಸೊ ಅದಾದ ಮೇಲೆ ಪ್ರತಿ ಸೀನ್ಗೂ ನಾನು ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ತೆ ವಿನಯ್ ಸರ್ ಮಾಡ್ತಾರೆ. ನಮ್ಗೆ ಒಂದು ಚಾಲೆಂಜಿಂಗ್ ಏನಿತ್ತು ಅಂದರೆ ಬೆಳಗ್ಗೆ 3 ಗಂಟೆ ಸಿಟಿ ಮಾರ್ಕೆಟಲ್ಲಿ ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡೋದು. ಸೊ ಅಲ್ಲಿ ಯೂನಿಟ್ ಎಲ್ಲ ಆ ಜನಸಂದಣಿ ಯೂನಿಟ್ ಬರೀ ಕ್ಯಾಮ್ರಾ ಹೋಗ್ತಾ ಇರುತ್ತೆ. ರಾಜಸ್ಥಾನ ಇಲ್ಲೆಲ್ಲ ಬರೀ ಕ್ಯಾಮ್ರಾ ಶೂಟು, ಕ್ಯಾರವನ್ಸ್ ಇರಲ್ಲ, ಏನೂ ಇರಲ್ಲ. ಇದನ್ನ ಹೆಂಗೆ ದೊಡ್ಡ ಮನೆ ಹುಡುಗನ ಹೆಂಗೆ ಹಂಗೆಲ್ಲ ಕರ್ಕೊಂಡೋಗೋದು ಅಂತ ಒಂದು ಚಾಲೆಂಜಿಂಗ್ ಇತ್ತು. ಬಟ್ ವಿನಯ್ ಸರ್ ಹೇಳಿದಾಗ ಅವ್ರು ಒಂದೇ ಮಾತಲ್ಲಿ ಒಪ್ಕೊಂಡ್ರು, ಏನು ಪ್ರಾಬ್ಲಮ್ ಇಲ್ಲ, ಮಾಸ್ಕ್ ಹಾಕೊಂಬರ್ತೀನಿ, ನೀವು ಕ್ಯಾಮ್ರಲ್ಲಿ ಇಟ್ಕೊಂಡು ರೆಡಿ ಅಂದರೆ ಮಾಸ್ಕ್ ತಗೊಂಡು ನಾನು ಬರ್ತಾ ಇರ್ತೀನಿ ಅಂತ. ಸೊ ಆ ರೀತಿ ಶಾರ್ಟ್ಸ್ಗಳು ತುಂಬ ಇದೆ ಮೂವಿಲಿ, ನಿಮ್ಗೆ ನೋಡ್ತಾ ಗೊತ್ತಾಗುತ್ತೆ. ಸೊ ಅಂದರೆ ಅವ್ರ ಮನೆಯವರು ಯಾವುದಕ್ಕೂ ಇಲ್ಲ ಅಂತ ಅನ್ನೋದೇ ಇಲ್ಲ, ನೀವು ನೆಲದಲ್ಲೇ ಕೂರಿಸಿ ಶೂಟ್ ಮಾಡಿದ್ರು ರೆಡಿ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್, ಮತ್ತು ನೀವು ಆವಾಗಲೇ ಹೇಳ್ತಾ ಇದ್ರಿ ಚಿಕ್ಕಪೇಟೆಯಲ್ಲಿ ಏನೋ ಬಿರಿಯಾನಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚ್ಕೊಳ್ಳೋದಾದರೆ ಚಿಕ್ಕಪೇಟೆ ಬಿರಿಯಾನಿ ಮನೆ ಬಂದು ಜನನ ಬಿಡ ಅಂದರೆ ಫುಲ್ಲು ಜನ ಇರೋ ಕಡೆ ಅಲ್ಲಿ ಹೋಗಿ ಫಸ್ಟೇ ಲೊಕೇಶನ್ ನೋಡೋ ದಿವಸನೇ ನಾನು ಹೋಗಿ ತಿಂದಿದ್ದೆ. ಹೇಳಿದ್ರಲ್ಲಿ ಇಲ್ಲಿ SG ಗುಂಡು ಪಲಾವ್ ತುಂಬ ಫೇಮಸ್ ಅಂತ. ಹೋಗಿ ಬೆಳಗ್ಗೆನೇ ಸಿಕ್ತು. ಸೊ ನಾನು ಲೊಕೇಶನ್ ಅರ್ಲಿ ಮಾರ್ನಿಂಗ್ ನೋಡ್ಬೇಕಾಯ್ತು, ಯಾಕಂದರೆ ಸ್ಟ್ರೀಟ್ ಇದೆಯಲ್ಲ ಅದು ಖಾಲಿ ಇದ್ದಾಗ ಫುಲ್ ಖಾಲಿ ಇರುತ್ತೆ, ಅದೇ ಕ್ರೌಡೆಡ್ ಆದಾಗ ಫುಲ್ ಕ್ರೌಡೆಡ್. ಸೊ ಖಾಲಿ ಇರ್ಬೇಕಾದ್ರೆ ಒಬ್ಬರು ನೋಡೋಣ ಅಂತ ಹೋದಾಗ ಓಕೆ ಬ್ರೇಕ್ಫಾಸ್ಟ್ ಏನು ಅಂದಾಗ ಯಾರೋ ಇಲ್ಲಿ ಬಿರಿಯಾನಿ ಸಿಗುತ್ತಿದ್ರು. ಇಷ್ಟು ಬೇಗ ಬಿರಿಯಾನಿ ಸಿಗುತ್ತೆ ಅಂತ ತಿಂದೆ, ನಾನು ಫಿದಾದೆ. ಸೊ ಅದಾದ್ಮೇಲೆ ವಿನಯ್ ಸರ್ ಬಂದರು, ಅವರು ಹೇಳಿದೆ ಸರ್ ಇಲ್ಲಿ ಮಾರ್ನಿಂಗ್ ಸಿಗುತ್ತೆ ಅಂತ. ಅವ್ರು 2 ಸ್ಪೂನ್ ತಿಂದು ತರಿಸಿ ಅಂದರು. ಸೊ ತೊಗೊಂಡೋಗಿ ಕೊಟ್ಟೆ, ಫುಲ್ ಖಾಲಿ ಮಾಡಿದ್ರು. ಆಮೇಲೆ ಆಲ್ಮೋಸ್ಟ್ ಒಂದು 9 ದಿನ ಶೂಟ್ ಮಾಡಿದ್ರು, ಅದರಲ್ಲಿ 7 ದಿವಸ ತಿಂದಿದ್ವಿ. ದೆನ್ ಟ್ರಯಾಂಗಲ್ ಲವ್ ಸ್ಟೋರಿ ಜೊತೆಗೆ ಇನ್ನೊಂದು 2 ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳಿದ್ರು. ಯಾಕೆ 2 ಕ್ಲೈಮ್ಯಾಕ್ಸ್ ಅಂತ ಈ ಸರಿ ಸುನಿ ಅವ್ರು ಇಟ್ಟಿರೋದು ಅಂದರೆ ಅಲ್ಲೂ ನೀವು 2 ಕ್ಲೈಮ್ಯಾಕ್ಸ್ಗಳನ್ನ ತೋರಿಸ್ತೀರ ನಮಗೆ. ಸಿಂಪಲಾಗಿ ಒಂದು ಲವ್ ಸ್ಟೋರಿನಲ್ಲೂ ಫುಲ್ ಸೀನ್ ನೆನಪಿದೆ ನನಗೆ, ಒಂದೊಂದು ನನಗೆ ಅಷ್ಟು ನೆನಪಿರಲ್ಲ ಕೆಲವೊಂದು ಸಿನಿಮಾಗಳು, ಆದರೆ ಈ ಸಿನಿಮಾ ನಂಗೆ ಸಿಂಪಲಾಗಿ ಒಂದು ಲವ್ ಸ್ಟೋರಿ ನೆನಪಿದೆ ಸರ್. 2 ಕ್ಲೈಮ್ಯಾಕ್ಸು ಆದಷ್ಟು ಕದೇ ಆಗಿರೋದು. ಸೊ ಗ್ಯಾರಂಟಿ ಸಿಂಪಲ್ ಅನ್ನೋಷ್ಟು ರಿಪೀಟ್ ಮಾಡಬೇಕು ಅಂತ ಇಲ್ಲ. ಒಂದು ಸಿನಿಮಾ ಮುಗ್ದಂಗೆ ಅನಿಸುತ್ತೆ. ಸೊ ಜನಕ್ಕೆ ಅಲ್ಲಿಗೆ ತೃಪ್ತಿ ಆಗ್ಬೋದು. ಅವರು ಓಕೆ ಇದು ಕತೆ ಇದೇ ಎಂಡ್ ಆಗಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅಂದರೆ ನಾವು ಫ್ಯಾಕ್ಟ್ ಹೇಳ್ತೀವಿ, ಲೈಫಲ್ಲಿ ಬಯಸಿದ್ದು ಎಲ್ಲದೂ ಸಿಗೋಲ್ಲ, ಯಾವ್ದು ಸಿಗುತ್ತೋ ಅದನ್ನೇ ಆಮೇಲೆ ಇಷ್ಟಪಡೋಕ್ಕೆ ಶುರು ಮಾಡಬೇಕು ಅಂತ. ಬಟ್ ಅದಾದಮೇಲೆ ಒಂದು ಮಿರಾಕಲ್ ನಡೆದಿರುತ್ತೆ ಅವ್ರ ಲೈಫಲ್ಲಿ, ಅದನ್ನು ಆಮೇಲೆ ರಿವೀಲ್ ಮಾಡ್ತೀವಿ. ಸೊ ಈಗ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಆದಮೇಲೆ ಸುನಿ ಅವರಿಂದ ಆ ಥರದ್ದೊಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಆದರೆ ಅದಾಗಿಲ್ಲ. ಸೊ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಯಾರೆಲ್ಲ ಇಷ್ಟಪಟ್ಟರೋ ಅವರಿಗೆ ಏನು ಬೇಕೋ ಅದೆಲ್ಲವೂ ಈ ಸಿನಿಮಾದಲ್ಲಿ ಇದೆಯಾ? ಅದೇ ಹೇಳಿಲ್ಲ, ಅದು ಪಂಚಿಂಗ್ ಡೈಲಾಗ್ಸ್. ಸೊ ಇದು ಎಮೋಷನ್ಸು. ಸೊ ಅದರಲ್ಲಿ ಒಂದಷ್ಟು ಎಮೋಷನ್ಸ್ ಇರ್ತಿತ್ತು, ಅವನು ಇಷ್ಟಪಟ್ಟವ್ರಿಗೆ ಇದು ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಇದರಲ್ಲೂ ವಿನಯ್ ಸರ್ ಪಂಚಿಂಗ್ ಡೈಲಾಗ್ಸ್ ಹೊಡೆದಿದ್ದಾರೆ, ಹ್ಯೂಮರ್ ಮಾಡಿದ್ದಾರೆ. ಬಟ್ ಆ ಲೆವೆಲ್ಗಿಲ್ಲ, ಅಂದರೆ ಕಾಮಿಡಿಗಿಂತ ಈ ಸರಿ ಭಾವನೆಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ ನಾನು. ಫೈನಲಿ ನೀವು ಈಗ ಆಲ್ರೆಡಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಾ, ಪ್ರಮೋಷನ್ಗೆ ಭರ್ಜರಿ ಪ್ರಮೋಷನ್ ಮಾಡ್ತಾ ಇದ್ದೀರಾ, ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು, ಮತ್ತು ಈ ಸಿನಿಮಾಗೆ ಈ ರಾಧೆ ಕ್ಯಾರೆಕ್ಟರ್ ಮಲ್ಲಿಕಾ ಸಿಂಗ್ ಅವರೇ ಯಾಕೆ ಅಂತ ಸರ್, ಎನಿಥಿಂಗ್ ಸ್ಪೆಷಲ್? ರಾಧೆ ಡ್ರೀಮ್ ಗರ್ಲ್ ಥರ. ಸೊ ಈಸಿಯಾಗಿ ಕೈಗೆ ಸಿಗಲ್ಲ ನೋಡಿ, ನಮಗೆ ಸಿಗಲ್ಲ, ಪ್ರೀ ರಿಲೀಸ್ ಇವೆಂಟ್ಗೆ ಸಿಗಲ್ಲ ಅವರು, ಕಾಸ್ಟ್ಲಿ ರಾಧೆ ಅದು. ಸೊ ಅದೇ ಡ್ರೀಮ್ ಗರ್ಲ್ ಅಂತ, ಫೆರಿ ಟೇಲ್ ಅಂತ ಏನು ಹೇಳ್ತೀವಿ ಆ ರೀತಿ. ಸೊ ಆ ರೀತಿ ಇದ್ದಾಗ ಸರ್ ಹೇಳಿದ್ರು, ಅವ್ರು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ರಾಧೆ ಹೋಗೋಣ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಬಟ್ ನಮ್ಮ ಮನೆಯಲ್ಲೆಲ್ಲ ನೋಡೋರು, ರಾಧಾಕೃಷ್ಣ ನೋಡೋರು, ಪ್ರೊಡ್ಯೂಸರ್ ಸರ್ ರಮೇಶ್ ಸರ್. ಸೊ ತುಂಬ ಕಷ್ಟಪಟ್ಟು ಅಪ್ರೋಚ್ ಮಾಡಿ ಒಪ್ಪಿಸಿ ಕರ್ಕೊಬಂದು ಆ್ಯಕ್ಟ್ ಮಾಡಿಸಿದ್ವಿ. ಹಾಂ, ಅಂದರೆ ಇಡೀ ಕರ್ನಾಟಕನೇ ಅವಳು ನೋಡಿದ್ರೆ ಡ್ರೀಮ್ ಗರ್ಲ್ ಥರ ನೋಡ್ತಾರೆ. ನಾವಿಲ್ಲಿ ನಿಂತಿರ್ತೀವಿ, ರಾಧೆ ಬಂದು ಅಂದರೆ ಇರೋ ಕ್ಯಾಮ್ರಾ ಎಲ್ಲ ಅವ್ರ ಕಡೆ ಹೋಗುತ್ತೆ. ಸೊ ಅಫ್ಕೋರ್ಸ್ ಅವರು ಡ್ರೀಮ್ ಗರ್ಲ್. ಅದು ಬಿಟ್ಟು ಟ್ರಯಾಂಗಲ್ ಲವ್ ಸ್ಟೋರಿ ಕೇಳಿದ್ರಿ, ಆ ಒಬ್ಬ ರಿವ್ಯೂ ಕೊಟ್ಟಿದ್ದ, ಇದು ಟ್ರಯಾಂಗಲ್ ಅಂತಲೂ ಹೇಳೋಕ್ಕಾಗಲ್ಲ, ಟ್ರಯಾಂಗಲ್ ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆ ರೀತಿ ಲವ್ ಸ್ಟೋರಿ ಇದು. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓನಲ್ಲ ನೀನಲ್ಲ ವಿನಯ್ ಅಲ್ಲ. ಓಕೆ ಸರ್, ಈಗ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಸೊ ನಾಳೆನೇ ನಿಮಗೆ ರಿಲೀಸ್ ಸಂಭ್ರಮ. ಫೈನಲಿ ಏನು ಹೇಳ್ತಾರೆ ಸಿಂಪಲ್ ಸುನಿ ಅವರು? ಅಫ್ಕೋರ್ಸ್ ಭಯ ಅಂತೂ ಒಳಗಡೆ ಇದ್ದೇ ಇದೆ. ಸೊ ಯಾಕಂದರೆ ಈಗ ಎಕ್ಸಾಮ್ ಬರ್ದಾಗಿದೆ, ಇನ್ವಿಜಿಲೇಟರ್ ಆಡಿಯನ್ಸು.
ಸೊ ಬಟ್ ನಾನು ಇವ್ರದ್ದು ರಾಜವಂಶದ ಅಭಿಮಾನಿಗಳಿಗಂತೂ ನಾನು ಕೃತಜ್ಞತೆ ಹೇಳಲೇಬೇಕು. ಯಾಕಂದರೆ ನಾವು ಸುಮ್ಮನೆ ಒಂದು ಅಪ್ರೋಚ್ ಕೊಟ್ಟ, ಓಕೆ ಒಂದು ಕಡೆ ಟೀಸರ್ ಬೇರೆ ಕಡೆ ರಿಲೀಸ್ ಮಾಡೋಣ ಅಂತ, ಬಟ್ ಅಲ್ಲಿ ಸೇರಿದ ಜನ ನೋಡಿ ಧಾರವಾಡ ಹೋದೋ, ಬೆಳಗಾವಿ ಹೋದೋ, ಮೈಸೂರು, ಚನ್ನಪಟ್ಟಣ, ನಮ್ಮ ಪ್ರೊಡ್ಯೂಸರ್ ಸರ್ ಫ್ರೆಂಡ್ಸು ಅವರೆಲ್ಲ ಅರೇಂಜ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಸೊ ಅಷ್ಟು ಜನ ಫ್ಯಾನ್ಸ್ ಸೇರಿರೋದು ತುಂಬ ಖುಷಿ ಬರುತ್ತೆ. ಸೊ ಅವರೆಲ್ಲ ಫಸ್ಟ್ ಡೇ ಥಿಯೇಟ್ರ್ ಬಂದರೆ ಅಫ್ಕೋರ್ಸ್ ಒಂದು ಹೌಸ್ಫುಲ್ ಫೀಲ್ ಬರುತ್ತೆ. ಅವ್ರ ಮೌತ್ ಟಾಕ್ಸು ಮತ್ತೆ ಬೇರೆ ಜನನ ಕರ್ಕೊಂಬರುತ್ತೆ. ಸೊ ಒಂದು ಹೋಪಲ್ ಅಂತ ಇದ್ದೀವಿ. ಪ್ರೊಡ್ಯೂಸರ್ ಎಲ್ಲರೂ ಅವ್ರ ಕೆಲಸ ಮುಗಿಸಿದ್ರೆ ನನ್ನ ಕೆಲಸ ಹೇಗಿದೆ ಅಂತ ನೋಡೋಕೆ ಬರ್ತಾರೆ. ಸೊ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಸಿನಿಮಾನೂ ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಥರ ನಾನು 100 ಡೇಸಲ್ಲಿ ಈ ಸಿನಿಮಾ ನೋಡಿದ್ದು. ಈ ಸಿನಿಮಾನೂ ಅದೇ ರೀತಿ 100 ಡೇಸ್ ಓಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಸಿಂಪಲ್ ಸುನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.